ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ, ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ಯಾರಿಸ್ ಹವಾಮಾನ ಸಮಾವೇಶ ಫಲಪ್ರದವಾಗುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಮಹತ್ವದ್ದು, ಬರಾಕ್ ಒಬಾಮಾ ಶ್ಲಾಘನೆ. ದೋಹಾ ಸುತ್ತಿನ ಮಾತುಕತೆ ಪುನರ್ ಪರಿಶೀಲನೆಗೆ ಭಾರತ ವಿರೋಧ, ರೈತರ ಹಿತರಕ್ಷಣೆಗೆ ಆದ್ಯತೆ ಅಗತ್ಯ, ನಿರ್ಮಲಾ ಸೀತಾರಾಮನ್. ಕ್ರೀಡಾ ಸಾಧನೆಗೆ ಗೌರವ, ರಾಜ್ಯಪಾಲರಿಂದ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ವಾರ್ಷಿಕ ಪ್ರಶಸ್ತಿ ಪ್ರದಾನ. ವಾರ್ತೆಗಳ ವಿವರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಇದರಿಂದ ಅಂತಹ ಸಂಸ್ಥೆಗಳು ಮಧ್ಯಮ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಕಲ್ಲಿದ್ದಲು ಮಾರಾಟ ಮಾಡುವುದಕ್ಕೆ ಅನುಕೂಲವಾಗಿದೆ. ದ್ವಿಪಕ್ಷೀಯ ಬಂಡವಾಳ ಹೂಡಿಕೆ ಒಪ್ಪಂದದ ಪರಿಷ್ಕೃತ ಮಾದರಿಗೂ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರರ ಹಿತ ಹಾಗೂ ವಿದೇಶಗಳಲ್ಲಿ ಭಾರತೀಯ ಹೂಡಿಕೆದಾರರ ಹಿತರಕ್ಷಣೆಗೆ ಅಗತ್ಯ ಅಂಶಗಳನ್ನು ಒಳಗೊಂಡಿದೆ. ಪ್ಯಾರಿಸ್ನಲ್ಲಿ ನಡೆದ ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮಾವೇಶ ಫಲಪ್ರದವಾಗುವಲ್ಲಿ ಸಕಾರಾತ್ಮಕ ಪಾತ್ರ ಮತ್ತು ನಾಯಕತ್ವ ವಹಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸಮ್ಮೇಳನ ಐತಿಹಾಸಿಕ ಯಶಸ್ವಿಯಾಗುವಲ್ಲಿ ಭಾರತ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಒಬಾಮಾ ದೂರವಾಣಿ ಮಾತುಕತೆ ವೇಳೆ ಹೇಳಿದ್ದಾರೆ. ಉದ್ದೇಶಿತ H-1B ಮತ್ತು L-1 ವೀಸಾ ಕುರಿತು ಭಾರತದ ಐಟಿ ಉದ್ದಿಮೆಗಳ ಆತಂಕವನ್ನು ಪ್ರಧಾನಿ ಮೋದಿ ಬರಾಕ್ ಒಬಾಮಾ ಅವರ ಗಮನಕ್ಕೆ ತಂದರು. ನೈರೋಬಿಯಾದಲ್ಲಿ ನಡೆಯುತ್ತಿರುವ 10ನೇ WTO ಸಚಿವರ ಮಟ್ಟದ ಸಮ್ಮೇಳನದಲ್ಲಿ ಭಾರತ ದೋಹಾ ಸುತ್ತಿನ ಮಾತುಕತೆ ಪುನರ್ ಪರಿಶೀಲನೆಗೆ ವಿರೋಧ ವ್ಯಕ್ತಪಡಿಸಿದೆ. ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿರುವ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ರೈತರ ಹಿತ ರಕ್ಷಿಸದ ಹೊರತು ಪ್ರಗತಿ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. The manner and haste with which issues are being taken up selectively to suit a few does not inspire confidence. ದೇಶದ ಆಯ್ದ ಹೈಕೋರ್ಟ್ಗಳಲ್ಲಿ ವಾಣಿಜ್ಯ ಪೀಠಗಳನ್ನು ಸ್ಥಾಪಿಸುವ ಹೈಕೋರ್ಟ್ನ ವಾಣಿಜ್ಯ ನ್ಯಾಯಾಲಯಗಳು ವಾಣಿಜ್ಯ ವಿಭಾಗೀಯ ಮತ್ತು ವಾಣಿಜ್ಯ ಮೇಲ್ಮನವಿ ವಿಭಾಗ ಮಸೂದೆಗೆ ಲೋಕಸಭೆಯಲ್ಲಿ ನಿನ್ನೆ ಅಂಗೀಕಾರ ದೊರೆತಿದೆ. ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದಗೌಡ ಈ ಮಸೂದೆ ವಾಣಿಜ್ಯ ಪ್ರಕರಣಗಳನ್ನು ತ್ವರಿತವಾಗಿ ನಿಗದಿತ ಸಮಯದೊಳಗೆ ಇತ್ಯರ್ಥಪಡಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ ಎಂದರು. ವಾಣಿಜ್ಯ ಪ್ರಕರಣಗಳು ವಿಳಂಬವಾಗುವುದಕ್ಕೆ ತಜ್ಞ ನ್ಯಾಯಾಧೀಶರ ಕೊರತೆಯೇ ಕಾರಣ. ಈ ಸಮಸ್ಯೆಗೆ ಮಸೂದೆಯಲ್ಲಿ ಪರಿಹಾರ ಸೂಚಿಸಲಾಗಿದೆ. ಮಸೂದೆ ಕೈಗಾರಿಕೋದ್ಯಮಿಗಳು ಹಾಗೂ ಶ್ರೀಮಂತರ ಪರವಾಗಿಲ್ಲ, ಎಲ್ಲ ಜನರಿಗೂ ಇದರಿಂದ ಅನುಕೂಲವಾಗಲಿದೆ ಎಂದು ಸ್ಪಷ್ಟನೆ ನೀಡಿದರು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸಿಂಗಾಪುರದ 6 ಉಪಗ್ರಹಗಳನ್ನು PSLV C-29 ರಾಕೆಟ್ ಮೂಲಕ ನಿನ್ನೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಇಸ್ರೋ ಅಧ್ಯಕ್ಷ AS ಕಿರಣ್ ನೇತೃತ್ವದಲ್ಲಿ ವಿಜ್ಞಾನಿಗಳ ತಂಡ ಉಡಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿತ್ತು. ಶ್ರೀಹರಿಕೋಟಾದಲ್ಲಿ ಇದು 50ನೇ ಉಪಗ್ರಹ ಉಡಾವಣೆಯಾಗಿದ್ದು ಇಸ್ರೋ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಇಸ್ರೋ ಅಧ್ಯಕ್ಷ AS ಕಿರಣ್ ಕುಮಾರ್ ಉಡಾವಣೆಗೆ ಶ್ರಮಿಸಿದ ಎಲ್ಲ ವಿಜ್ಞಾನಿಗಳು ಹಾಗೂ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದರು. ಒಟ್ಟು 625 ಕೆಜಿ ತೂಕದ ಈ ಉಪಗ್ರಹಗಳು ಆಗ್ನೇಯ ಏಷ್ಯಾದಲ್ಲಿ ನಗರ ಯೋಜನೆ ಹಾಗೂ ವಿಕೋಪ ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ನೆರವಾಗಲಿವೆ. ಭಾರತ ಈವರೆಗೆ ಒಟ್ಟು 51 ವಿದೇಶಿ ಉಪಗ್ರಹಗಳನ್ನು PSLV ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಿ ನಿಗದಿತ ಕಕ್ಷೆಗೆ ಸೇರಿಸಿದೆ. PSLV C-29 ರಾಕೆಟ್ ಮೂಲಕ ಸಿಂಗಾಪುರದ ಉಪಗ್ರಹಗಳ ಯಶಸ್ವಿ ಉಡಾವಣೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಸ್ರೋ ವಿಜ್ಞಾನಿಗಳನ್ನು ಅಭಿನಂದಿಸಿದ್ದಾರೆ. ನ್ಯಾಯಮೂರ್ತಿ ಎನ್ ಆನಂದ ಲೋಕಾಯುಕ್ತರಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಸಂಪುಟದ ಸದಸ್ಯರು, ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ 2 ದಿನಗಳ ಭೇಟಿಗಾಗಿ ಇದೇ 22ರಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. 22ರಂದು ಬೀದರ್ಗೆ ಆಗಮಿಸುವ ಪ್ರಣಬ್ ಮುಖರ್ಜಿ ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಅದೇ ದಿನ ಅಪರಾಹ್ನ ಅವರು ಬೆಂಗಳೂರಿಗೆ ಆಗಮಿಸಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸ್ನ ನವೀಕೃತ ಪಾರಂಪರಿಕ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. 23ರಂದು ಬೆಳಗ್ಗೆ ಬಿಷಪ್ ಕಾಟನ್ ಬಾಲಕರ ಶಾಲೆಯ 150ನೇ ವಾರ್ಷಿಕೋತ್ಸವದಲ್ಲಿ ಅವರು ಪಾಲ್ಗೊಳ್ಳುವರು. ಬಳಿಕ ಕಿದ್ವಾಯಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ರಾಜ್ಯ ಕ್ಯಾನ್ಸರ್ ಸಂಸ್ಥೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ನಾಸ್ಕಾಂ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸ್ಟಾರ್ಟ್ಅಪ್ ವೇರ್ಹೌಸ್ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ರಾಜ್ಯದಲ್ಲಿ ನವೋದ್ಯಮ ಉತ್ತೇಜನಕ್ಕೆ ಸರ್ಕಾರ ಈಗಾಗಲೇ ನೂತನ ನೀತಿಯನ್ನು ಜಾರಿಗೊಳಿಸಿದೆ. 2020ರ ವೇಳೆಗೆ 20,000 ತಂತ್ರಜ್ಞಾನ ನವೋದ್ಯಮಕ್ಕೆ ಅವಕಾಶ ನೀಡುವ ಗುರಿ ಹೊಂದಿದ್ದು, ಇದರಿಂದ 6 ಲಕ್ಷ ನೇರ ಹಾಗೂ ಸುಮಾರು 12 ಲಕ್ಷ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು. ದೇಶದಲ್ಲೇ ನವೋದ್ಯಮಗಳ ಆರಂಭಕ್ಕೆ ಬೆಂಗಳೂರು ಪ್ರಶಸ್ತ ತಾಣವಾಗಿ ಮುಂದುವರಿಯಲಿದೆ. ರಾಜ್ಯದ ಇತರ ನಗರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನವೋದ್ಯಮ ಆರಂಭಕ್ಕೆ ಸೂಕ್ತ ತಾಣಗಳಾಗಿ ಸಜ್ಜುಗೊಳಿಸಲು ಸರ್ಕಾರ ಶ್ರಮಿಸಲಿದೆ ಎಂದರು. and industry, providing early stage funding to startups by setting up a startup fund. The startup policy covers information technology, biotechnology. Bengaluru has the advantage of millions of skilled professionals, presence of 400 research and development centers, both in public and private sectors, and a number of private higher education institutions adopting global educational standards. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಮೇಯರ್ ಬಿಎನ್ ಮಂಜುನಾಥ್ ರೆಡ್ಡಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ನಂತರ 2.5 ಎಕರೆ ಜಾಗದಲ್ಲಿ ಕೆಂಪೇಗೌಡ ಅಧ್ಯಯನ ಪೀಠ ಸ್ಥಾಪನೆಯಾಗುತ್ತಿದ್ದು, ಇದಕ್ಕೆ ಬಿಬಿಎಂಪಿಯಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಅಧ್ಯಯನ ಪೀಠ ಈಗಾಗಲೇ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಕಾರಣವಾಗಿ ಇಲ್ಲೇ ಮಾಡಿದ್ರೆ ಒಂದು ಅರ್ಥಪೂರ್ಣವಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡ್ರು. ಸೊ ಈಗ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ನಿಜವಾಗ್ಲೂ ಇದು ಒಂದು ಭಾರಿ ಉತ್ತಮ ಜಾಗನೇ ಅಂತೇಳಿ ಅನಿಸ್ತಾ ಇದೆ. ಆ ಕಾರಣವಾಗಿ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಅನೌನ್ಸ್ ಆಗಿದ ಕೂಡಲೇ ಈ ಒಂದು ನಾವು ಅಧ್ಯಯನದ ಪೀಠದ ಒಂದು ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಪಕ್ಷಾತೀತವಾಗಿ ಚರ್ಚೆ ಮಾಡಿ ಮುಂದಿನಲ್ಲಿ ಮೊದಲನೇ ಸ್ಥಳವನ್ನೇ ನೋಡಿ ಕುಲಪತಿ ಡಾಕ್ಟರ್ ಬಿ ತಿಮ್ಮೇಗೌಡ ಅಧ್ಯಯನ ಪೀಠ ಸ್ಥಾಪನೆಗೆ ಪಾಲಿಕೆ ಮುಂದೆ ಬಂದಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಅಲ್ಲಿ ನಮಗೆ ಒಂದು ಕಟ್ಟಡವನ್ನು ಕಟ್ಟಿಸಿಕೊಟ್ಟು ಅದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಂದು ಸಮಾಜಮುಖಿಯಾದಂಥ ಕೆಲವು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವಕಾಶ ಆಗುವುದಕ್ಕೆ ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತ ಹೇಳಿ ನಾನು ಪೂಜ್ಯ ಮಹಾಪೌರರನ್ನು, ಆಡಳಿತ ವಿರೋಧ ಪಕ್ಷದ ನಾಯಕರನ್ನು, ಇತರ ಅಧಿಕಾರಿಗಳಿಗೆ ನಾನು ವಿನಂತಿಸುತ್ತೇನೆ. ಆನೆಕಾಲು ರೋಗ ನಿಯಂತ್ರಣ ಸಪ್ತಾಹದ ಅಂಗವಾಗಿ ಬೀದರ್ ಜಿಲ್ಲೆ ಯದಲಾಪುರ ಗ್ರಾಮದಲ್ಲಿ ನಿನ್ನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೋಗ ನಿಯಂತ್ರಣಕ್ಕೆ ಡಿಇಸಿ ಮತ್ತು ಅಲ್ಬೆಂಡಾಜೋಲ್ ಮಾತ್ರೆ ಸೇವನೆಯಿಂದಾಗುವ ಪ್ರಯೋಜನ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ರೋಗದಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ಹಾಗೂ ಆರೈಕೆ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು. ಸಮಸ್ಯೆಯಿಂದ ತೊಂದರೆಗೀಡಾಗಿದ್ದ ಗ್ರಾಮಸ್ಥರೊಬ್ಬರು ರೋಗ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಎಂದರು. ಆನೆಕಾಲು ಇದು 8 ವರ್ಷದಿಂದ ಅದ ನೋಡ್ರಿ ಇದು. ಈಗ ಅದು ಕಂಪ್ಟಣದಾಗ ಒಂದು ಸಲ ಒಯ್ದರು, ಅದೆಲ್ಲ ಹಿಂಗೆ ಮಾಡಬೇಕು, ತೊಳಿಬೇಕು, 2-3 ತೊಳಿಬೇಕು, ಎಕ್ಸಸೈಸ್ ಮಾಡಬೇಕು ಅಂಥೇಳಿ ಎಲ್ಲ ಇವು ಹಂಗಲ್ಲೆಲ್ಲ ಸಾಬೂನು ಚಂದ ತೊಳ್ಕೊಬೇಕು ಅಂಥೇಳಿ ಎಲ್ಲ ಹೇಳಿದ್ರು. ಎಲ್ಲ ಹಂಗೆ ಮಾಡ್ಲತ್ತಿದ್ಮೇಲೆ ಜರ ನಂದು ಸ್ವಲ್ಪ ಥೋಡೆ ಕಮ್ಮಿ ಆಗ್ಯದ್ರಿ. ಈ ಕಾಯಿಲೆ ಅನಿಲ್ ಚಿಂತಾಮಣಿ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಆನೆಕಾಲು ರೋಗ ನಿರ್ಮೂಲನೆಗೆ ಸಾಮೂಹಿಕ ಮಾತ್ರೆ ಸೇವನೆ ಸೂಕ್ತ ಪರಿಹಾರವಾಗಿದೆ. ಕ್ಯೂಲಸ್ ಸೊಳ್ಳೆ ಕಡಿತದಿಂದ ರೋಗ ಬರುತ್ತಿದೆ. ಇಂತಹ ಸೊಳ್ಳೆ ಕಲುಷಿತ ನೀರಿನಲ್ಲಿ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ನೈರ್ಮಲ್ಯ ಪಾಲನೆಗೆ ಒತ್ತು ಅಗತ್ಯ ಎಂದರು. ಸೊ ಅದಕ್ಕೆ ನಾವು ಗಟ್ಟರು, ನಮ್ಮ ಸರೌಂಡಿಂಗು ಪರಿಸರ ಎಲ್ಲ ಕ್ಲೀನ್ ಇಡಬೇಕು. ಮತ್ತು ನಾವು ಪರ್ಸನಲ್ ಪ್ರೊಟೆಕ್ಷನ್ ಅಂದ್ರೆ ನಮ್ದು ನಾವು ಫುಲ್ ಮಲ್ಕೋವಾಗ ನಾವು ಕಂಪ್ಲೀಟ್ ಬಾಡಿ ಕವರ್ ಮಾಡಿ ಫುಲ್ ಕ್ಲಾತಿಂಗ್ ಇಡಬೇಕು. ಮಸ್ಕಿಟೋ ಪರದೆ ಅಳವಡಿಸಬೇಕು. ಕಿಟಕಿ ಬಾಗಿಲಿಗೂ ಮಸ್ಕಿಟೋ ಜಾಲರ್ಗಳನ್ನು ಅಳವಡಿಸಬೇಕು. ಈ ಕಾರ್ಯಕ್ರಮದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅಮೀನ್ ಖಾನ್ ಗುಳಿಗೆ ಸೇವನೆಯಿಂದ ಮಾತ್ರ ರೋಗ ನಿಯಂತ್ರಣ ಸಾಧ್ಯ ಎಂದರು. ಈ ಡಿಇಸಿ ಗುಳಿಗೆಗಳನ್ನು ಪ್ರತಿಯೊಬ್ಬರು ತಿಂದು ಆನೆಕಾಲು ರೋಗ ಬರದಂತೆ ತಾವು ರಕ್ಷಿಸಿಕೊಳ್ಳಬಹುದು.
ಅಯೋಡಿನ್ ಕೊರತೆಯಿಂದಾಗುವ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಲು ಚಿತ್ರದುರ್ಗದಲ್ಲಿ ನಿನ್ನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಬಿವಿ ನೀರಜ್, ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅಯೋಡಿನ್ ಯುಕ್ತ ಉಪ್ಪು ಅಗತ್ಯವಾಗಿದೆ, ವ್ಯಾಪಾರಿಗಳು ಇಂತಹ ಉಪ್ಪನ್ನು ಮಾತ್ರ ಮಾರಾಟ ಮಾಡಬೇಕು ಎಂದರು. ಆಮೇಲೆ ಕುಬ್ಜತನ, ಕ್ರಿಟಿನಿಸಂ ಆಗಿ ಮಕ್ಕಳು ಹುಟ್ಟುವಂಥದ್ದು, ಇದೆಲ್ಲ ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತೆ. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ರೇಣುಪ್ರಸಾದ್, ಅಯೋಡಿನ್ ಕೊರತೆಯಿಂದ ಬುದ್ಧಿಮಾಂದ್ಯತೆ, ಕುಬ್ಜತನ, ದೈಹಿಕ ನ್ಯೂನತೆಗಳ ಜತೆಗೆ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದರು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ಈ ತಿಂಗಳ 27ರಂದು ನಡೆಯಲಿರುವ ಚುನಾವಣಾ ಪ್ರಚಾರಕ್ಕೆ ಜೆಡಿಎಸ್ ನಾಯಕ ಎಚ್.ಡಿ. ರೇವಣ್ಣ ಹಾಸನ ಜಿಲ್ಲೆಯ ಹಗರೆ ಗ್ರಾಮದಲ್ಲಿ ನಿನ್ನೆ ಚಾಲನೆ ನೀಡಿದರು. ನಂತರ ದೂರದರ್ಶನದೊಂದಿಗೆ ಅವರು, ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡಿ ಸ್ಥಳೀಯ ಸಂಸ್ಥೆಗಳಲ್ಲಿ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಿತ್ತು ಎಂದರು. ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ, ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿಭಾಯಿಸಿಲ್ಲ ಎಂದು ದೂರಿದರು. ಚಿಕ್ಕಮಗಳೂರಿನಲ್ಲಿ ದತ್ತಮಾಲಾ ಅಭಿಯಾನ ಆರಂಭವಾಗಿದ್ದು, ಬಿಜೆಪಿ ಶಾಸಕ ಸಿಟಿ ರವಿ ಸೇರಿ ಹಲವಾರು ಕಾರ್ಯಕರ್ತರು ದತ್ತಮಾಲೆ ಧರಿಸಿದರು. ನಂತರ ಸಿಟಿ ರವಿ, ದತ್ತಪೀಠ ವಿವಾದ ಬಗೆಹರಿಸಲು ಸುಪ್ರೀಂಕೋರ್ಟ್ ಆದೇಶ ನೀಡಿದ್ದು, ದಾಖಲೆಗಳನ್ನು ಪರಿಶೀಲಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಾದ ಬಗೆಹರಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಸರ್ಕಾರಕ್ಕೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ರಾಜ್ಯ ಸರ್ಕಾರ ನ್ಯಾಯದ ನೆಲೆಯಲ್ಲಿ, ಸತ್ಯದ ನೆಲೆಯಲ್ಲಿ, ದಾಖಲೆಗಳ ಆಧಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸಮಾರಂಭದಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಅವರು, ಕ್ರೀಡೆಯಲ್ಲಿ ಕ್ರೀಡಾಪಟುಗಳಿಗೆ ಇಚ್ಛಾಶಕ್ತಿ ಜತೆಗೆ ಕ್ರೀಡಾ ಸ್ಫೂರ್ತಿ ಇರಬೇಕು. ಕ್ರೀಡಾಪಟುಗಳು ರಾಜ್ಯದ ಆಸ್ತಿಯಾಗಿದ್ದು, ರಾಜ್ಯ ಸರ್ಕಾರ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಬೇಕು ಎಂದರು. ಗೃಹ ಸಚಿವ ಡಾ ಜಿ ಪರಮೇಶ್ವರ್, ರಾಜ್ಯದಲ್ಲಿ ಕ್ರೀಡಾ ಕ್ಷೇತ್ರದ ಅಭ್ಯುದಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಕ್ರೀಡಾ ಮೂಲಸೌಕರ್ಯ ಹೆಚ್ಚಳಕ್ಕೆ ಪ್ರತಿ ವರ್ಷ ಅನುದಾನ ಹೆಚ್ಚಿಸಲಾಗುತ್ತಿದೆ ಎಂದರು. ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಕೆ ಗೋವಿಂದರಾಜು, ಕ್ರೀಡಾ ಕ್ಷೇತ್ರದ ಬೆಳವಣಿಗೆಗೆ ಒಲಿಂಪಿಕ್ ಸಂಸ್ಥೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಎಂದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಡೀಸೆಲ್ ಕಾರುಗಳಿಗೆ ಅಂಕುಶ, ದೆಹಲಿ ವಾಯು ಮಾಲಿನ್ಯ ತಡೆಗೆ ಸುಪ್ರೀಂ ಕೋರ್ಟ್ ಪರಿಹಾರ. ಬಾಲ್ಯ ವಿವಾಹವಾದರೆ 5 ವರ್ಷ ಜೈಲು, ಕಾಯ್ದೆ ತಿದ್ದುಪಡಿಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಸರ್ವಾನುಮತದ ಒಪ್ಪಿಗೆ. ಉದ್ಯಮಗಳ ಸ್ಥಾಪನೆಗೆ ಬೆಂಗಳೂರು ಸೂಕ್ತ, ಸಿಎಂ 2ನೇ ಸ್ಟಾರ್ಟ್ಅಪ್ ವೇರ್ ಹೌಸ್ ಉದ್ಘಾಟನಾ ಸಮಾರಂಭ. ಲೋಕಾಯುಕ್ತದ ಕಳಂಕ ತೊಡೆಯಲು ಸಂಕಲ್ಪ, ನೂತನ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಆನಂದ್ ಭರವಸೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಐಸಿಸ್ ವಿರುದ್ಧ ಯುದ್ಧಕ್ಕೆ ಭಾರತ ಸಿದ್ಧ, ವಿಶ್ವಸಂಸ್ಥೆ ನಿರ್ಣಯಿಸಿದರೆ ಸೇನಾ ಕಾರ್ಯಾಚರಣೆ ಎಂದ ರಕ್ಷಣಾ ಸಚಿವ ಪರಿಕ್ಕರ್. ಜಿಎಸ್ಟಿ ದರ 18% ಕಡಿಮೆ, ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಭರವಸೆ. 2019ರಲ್ಲಿ ಮೊದಲ ಸೌರ ಯಾತ್ರೆ, ಚಂದ್ರನಲ್ಲಿ ಜೀವನ ಅಧ್ಯಯನ, 2017ಕ್ಕೆ 2ನೇ ಚಂದ್ರಯಾನ. ಪೋಸ್ಟಲ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಉತ್ತರ ಪ್ರದೇಶ ತಂಡಕ್ಕೆ ಸೋಲು, ಉಪಾಂತ್ಯದಲ್ಲಿ ರಾಜ್ಯಕ್ಕೆ ಜಮ್ಮು ಸವಾಲು. ಕರ್ನಾಟಕಕ್ಕೆ ಮಾಡು ಇಲ್ಲವೇ ಮಡಿ, ವಿಜಯ್ ಹಜಾರೆ ಏಕದಿನ ಟ್ರೋಫಿ, ಕ್ವಾರ್ಟರ್ ಫೈನಲ್ಗೇರಲು ಕರ್ನಾಟಕದ ಮುಂದಿದೆ ದುರ್ಗಮ ಹಾದಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ, ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ಯಾರಿಸ್ ಹವಾಮಾನ ಸಮಾವೇಶ ಫಲಪ್ರದವಾಗುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಮಹತ್ವದ್ದು, ಬರಾಕ್ ಒಬಾಮಾ ಶ್ಲಾಘನೆ. ದೋಹಾ ಸುತ್ತಿನ ಮಾತುಕತೆ ಪುನರ್ ಪರಿಶೀಲನೆಗೆ ಭಾರತ ವಿರೋಧ, ರೈತರ ಹಿತರಕ್ಷಣೆಗೆ ಆದ್ಯತೆ ಅಗತ್ಯ, ನಿರ್ಮಲಾ ಸೀತಾರಾಮನ್.
ಕ್ರೀಡಾ ಸಾಧನೆಗೆ ಗೌರವ, ರಾಜ್ಯಪಾಲರಿಂದ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ವಾರ್ಷಿಕ ಪ್ರಶಸ್ತಿ ಪ್ರದಾನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.